ಸೊ ಹೆಲೋ ಮಕ್ಕಳೇ, ಇವತ್ತಿನ ಕ್ವಶನಲ್ಲಿ ಇಫ್ y ಈಕ್ವಲ್ಸ್ ಟು ಕಾಸ್ ಎಕ್ಸ್ ಪ್ಲಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎಕ್ಸ್ ಇದ್ದರೆ y ಡ್ಯಾಶ್ ಹುಡುಕೋಕೆ ಅಂದಿದ್ದಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದಂದರೆ y ಈಕ್ವಲ್ಸ್ ಟು ಕಾಸ್ ಎಕ್ಸ್ 1 ಪ್ಲಸ್ ಸೈನ್ ಎಕ್ಸ್ ಇದನ್ನು y ಡ್ಯಾಶ್ ಮಾಡಿದರೆ ಇಲ್ಲಿ ಕೆಳಗೆ 1 ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್, ಇಲ್ಲಿ ಯು ವಿ ರೂಲ್ ಹಚ್ತಿದ್ದೇವೆ 1 ಪ್ಲಸ್ ಸೈನ್ ಎಕ್ಸ್, ಇಲ್ಲಿ ಇದು ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್, ಯಾಕೆಂದರೆ ಇದು ಕಾನ್ಸ್ಟೆಂಟ್ ಇಡ್ತೇವೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೇವೆ, ಮೈನಸ್ ಇದನ್ನು ಕಾನ್ಸ್ಟೆಂಟ್ ಇಡ್ತೇವೆ, ಇದು ಕೆಳಗಿಂದ ಡಿಫ್ರೆನ್ಸಿಯೇಷನ್ ಮಾಡ್ತೇವೆ, ಕಾಸ್ ಎಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಸೈನ್ ಎಕ್ಸ್, ಇದರಿಂದ 1 ಮಲ್ಟಿಪ್ಲೈ ಮಾಡಿದೆ, ಇದರಿಂದ ಮಲ್ಟಿಪ್ಲೈ ಮಾಡಿದೆ ಮೈನಸ್ ಸೈನ್ ಎಕ್ಸ್ ಸ್ಕ್ವೇರ್, ಇದನ್ನು ಮೈನಸ್ ಕಾಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಮೈನಸ್ ಸೈನ್ ಎಕ್ಸ್, ಇದರ ಎರಡರಲ್ಲಿ ಮೈನಸ್ ಹೊರಗೆ ತೊಗೊತೀನಿ, ಮೈನಸ್ ಸೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾಸ್ ಎಕ್ಸ್ ಸ್ಕ್ವೇರ್, ಏಕೆಂದರೆ ಇದು ಮೈನಸ್ ಹೊರಗೆ ತೆಗೆದ ನಂತರ ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡಿದರೆ ಸೇಮ್ ಸಿಗುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಮೈನಸ್ ಸೈನ್ ಎಕ್ಸ್ ಮೈನಸ್ ಇವು ಈಕ್ವಲ್ಸ್ ಟು 1 ಆಗುತ್ತೆ, ಯಾಕೆಂದರೆ ಒಂದು ಐಡೆಂಟಿಟಿ ಇದೆ, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 1 ಅಂತೇಳಿ. ಸೊ ಇಟ್ ವಿಲ್ ಬಿ 1 ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಇಲ್ಲಿ ನಾನು 1 ಹೊರಗೆ ತೊಗೊತೀನಿ, ಇದು ಸೈನ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ 1 ಇಲ್ಲಿ ಹೋಲ್ ಸ್ಕ್ವೇರ್ ಇದು. ಸೊ ಇಟ್ ವಿಲ್ ಬಿ ಮೈನಸ್, ಇಲ್ಲಿ ರೇಸ್ ಟು 1 ಇದೆ, ರೇಸ್ ಟು 2 ಇದೆ, ಸ್ಕ್ವೇರ್ ಇದೆ, ಇದು 1 ಇದೆ, ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇದೊಂದು ಕ್ಯಾನ್ಸಲ್ ಆಗಿ ಇಲ್ಲಿ 1 ಉಳಿಯುತ್ತೆ. ಸೊ 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಪ್ಲಸ್ 1 ಇದೆ ಫೈನಲ್ ಆನ್ಸರ್ dy by dx. So this is the final answer. Thank you for watching.